ಅಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ ಸಿ ಎಮ್ ಮತ್ತು ಡಿ ಸಿ ಎಮ್ಮು ಕೂಡ ಮಾತಾಡಿದರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರಿಗೂ ಗೊತ್ತು, ಮಾತಾಡ್ಸಿರೋರಿಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು. ಈ ಬಿ ಜೆ ಪಿಯವರು ಇದನ್ನು ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನಿಗೆ, ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ. ಈಗೇನಾಗಿದೆ, ಬಿ ಜೆ ಪಿಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾಯಿದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಯಥೇಚ್ಛವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರಿಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಸರಿಗೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. ಸರ್, ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಸರ್, ಶಾಸಕ ಖರೀದಿ ನಡೀತದೆ, ಇಂತಿಂತ ಆಫರ್ ನಡೀತದೆ, 50 ಕೋಟಿ. ಎಷ್ಟು ಜನ ಶಾಸಕರಿಗೆ ಈ ಥರ ಆಫರ್ ಕೊಟ್ಟಿದ್ರು ಸರ್? 50 ಜನ 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರಿಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತೊಗೊಂಬಿಡಿ, ಬನ್ನಿ 50 ಜನ ಅಂತಾರೆ. ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರಕ್ಕೆ ಬರೋದೇ ಇಲ್ಲ. ಅವ್ರು ಏನು ಮಾತಾಡ್ಕೋತಾರೆ, ಅಯ್ಯೋ ಅವನ ಹತ್ರ ಹೋಗೋದು ಬೇಡ, ಆಮೇಲೆ ಹಿಡಿದು ನಮ್ಮನ್ನೇ ಕೊಟ್ಬಿಡ್ತಾನೆ ಅನ್ನೋ ಥರ ಮಾತಾಡ್ತಾರೆ. ನನ್ನ ಹತ್ರಕ್ಕೆ ಯಾರೂ ಬರೋಲ್ಲ. ಬಟ್ ನನ್ನ ಸಹೋದ್ಯೋಗಿಗಳಿಗೆ ಮೀಟ್ ಮಾಡಿರೋದು ಎಲ್ಲ ದಾಖಲೆ ನಮ್ಮ ಹತ್ರ ಇದೆ. ಅದನ್ನು ಮಾಡ್ತೀವಿ. ವಹಿಸಿದ್ರೆ ಯಾರ್ಯಾರು ಮಾಡೋರಲ್ಲ, ಯಾರು ನಮ್ಮ ಶಾಸಕರನ್ನ ಮೀಟ್ ಮಾಡಿದ್ರಲ್ಲ ಅವ್ರು ಯಾರು ಹತ್ರ ಹೇಳ್ತಾರಲ್ಲ, ತನಿಖೆ ಮಾಡಿ ಯಾರು ಹೋಗಿಲ್ಲ, ಸುಮ್ಮನೆ ನನ್ನೇನು ಸಿಗಾಕೊಳ್ಳಲ್ವಲ್ಲ ಅಂತ ಅವನ ಗಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಹೊಡೆದಿರೋರು, ಬ್ಯಾಟ್ ಬೀಸಿರೋರು, ಚೆಕ್ ಮೆಟ್ಟಿಟ್ಟಿರೋರು ಯಾರೂ ತನಿಖೆಗೆ ಇಡಿ ಅಂತ ಹೇಳಲಿಲ್ವಲ್ಲ. ಅವ್ರ ಬಾಯಿಂದ ಬಂದಿಲ್ಲಲ್ಲ ಇದು. ಒಂದ್ ಕಡೆ ಸರ್ ಅವರು ದಾಖಲೆಗಳನ್ನ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ SIT ತನಿಖೆನೋ ಕೆಲವೊಂದಿಷ್ಟೆಲ್ಲ ಆಗ್ತಿದೆ. ಕುಮಾರಸ್ವಾಮಿ ಅವರು ಕೂಡ ಇದು SIT ಕೊಡಿ ಅಂತ ಹೇಳ್ತಾರೆ. ಈ ದಾಖಲೆಗಳು ಹಿಂದೆ ಕೂಡ ಪ್ರಸ್ತಾಪ ಮಾಡಿ ನನ್ನ ಹತ್ರ ಇದೆ, ಸಮಯಕ್ಕೆ ಬಂದಾಗ ಕೊಡ್ತೀನಿ ಅಂತ. ಇದನ್ನೇನ CM ಕೊಟ್ಟಿದ್ದೀನಿ ಸರ್, ತಾವು ಕೂಡ ತನಿಖೆಗೆ ಆಗ್ರಹಿಸಿ. ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇದೇ ಮನೆಯಲ್ಲೇ ನಿಮ್ಮ ಮುಂದೆನೇ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. ಏನೇನಿದೆ ಅಂದರೆ ಬಿಟ್ಟಂಗಲ್ವಾ, ಬಿಡ್ತೀವಿ. ಎಲ್ಲ ಇದೆ. ಆಡಿಯೋ, ವಿಡಿಯೋ, CD, ಪೆನ್ ಡ್ರೈವ್, ಕ್ಯಾಸೆಟು, VCR, VCD ಎಲ್ಲ ಇದೆ. ನಾವು ಪೆನ್ ಡ್ರೈವ್ ತೋರಿಸಿಲ್ಲ, ತೋರಿಸಿರೋರು ರಿವೀಲ್ ಮಾಡಿಲ್ಲ. ನಾವು ತೋರಿಸಿದ್ರೆ 100% ಪಿಕ್ಚರ್ ಬಿಡ್ತೀವಿ. ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಶೀಘ್ರದಲ್ಲೇ ಮುಹೂರ್ತ ಬರ್ತಾ ಇದೆ. ನೀವು ಕೇಳ್ತಾರ DVD, CD, VCR, VCP ಗೊತ್ತಲ್ಲ. ಇದು VCR, VCP ಎಲ್ಲ ಪೆನ್ ಡ್ರೈವ್. ಈಗ ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ. ಕ್ಲೌಡಿಂದ ಬರೀ ಪಾಸ್ವರ್ಡ್ ಹೊಡೆದ್ರೆ ನಿಮ್ಮ ಟಿವಿಲಿ ಬಂದ್ಬಿಡುತ್ತೆ. ಇಲ್ಲ, ಇದೆ ಎಲ್ಲ. ಯಾರ್ಯಾರು ಯಾವ್ಯಾವ ಹೋಟ್ಲಲ್ಲಿ ಕರೆದು ಮಾತಾಡಿದ್ರು, ಯಾವ್ಯಾವ ಏರ್ಪೋರ್ಟಲ್ಲಿ ಕರೆದು ಮಾತಾಡಿದ್ರು, ಯಾವ ಗೆಸ್ಟ್ ಹೌಸಿಗೆ ಬಂದು ಯಾರು ಮಾತಾಡಿದ್ರು, ಅದೆಲ್ಲ ಇದೆ ನಮ್ಮ ಹತ್ರ. ತಮ್ಮದೇ ಸರ್ಕಾರ ಇದೆ ಸರ್.